ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಾಚಾರ್ಯರು ಎರಡು ಪಾರಿವಾಳಗಳ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಈ ಕಥೆಯನ್ನು ಅವರು ಇತಿಹಾಸ ಅಂತ ಹೇಳಲಿಲ್ಲ ಅನ್ನೋದನ್ನು ನೀವು ನೆನಪಲ್ಲಿಡಬೇಕು. ಎಲ್ಲಿಯಾದರೂ ಇತಿಹಾಸಂ ಪುರಾತನಂ ಅಂತ ಹೇಳಿದರೆ, ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅಂತ ಹೇಳಿದರೆ ಅದು ನಡೆದದ್ದು ಅಂತ. ಎಲ್ಲಿ ಹೇಳಲಿಲ್ವೋ ಅದರ ಸ್ಪಿರಿಟನ್ನು ಮಾತ್ರ ತೆಗೆದುಕೊಳ್ಬೇಕು ಅಂತ ಇದರ ಅರ್ಥ. ಅದರಿಂದಾಗಿ ಇಲ್ಲಿ ಹೇಳಲಿಲ್ಲ, ಇದನ್ನ ನೀವು ಹೀಗೆ ಸ್ವೀಕಾರ ಮಾಡಬೇಕು. ಏವಂ ವಿಲಪತಸ್ತಸ್ಯ, ನಿನ್ನೆ ಎರಡು ಪಾರಿವಾಳಗಳ ಕಥೆಯನ್ನು ಹೇಳ್ತಾ ಇದ್ರು. ಗಂಡು ಪಾರಿವಾಳ ಗೂಡಲ್ಲಿ ಕುಳಿತು ಕಾಯ್ತಾ ಇದೆ, ಹೆಣ್ಣು ಪಾರಿವಾಳ ಇನ್ನು ಬಂದಿಲ್ಲ ಅಂತ ಹೇಳಿ. ಹಾಗೆ ತನ್ನ ಹೆಂಡತಿಯ ಬಗೆಗೆ ನೆನಪುಗಳನ್ನು ಮಾಡಿಕೊಳ್ತಾ ಇರುವಾಗ ಆ ಹೆಣ್ಣು ಪಾರಿವಾಳದ ಧ್ವನಿ ಕೇಳಿತು. ಅದು ಬೇಡನ ಕೈಯಲ್ಲಿ ಇತ್ತು. ಇದು ನಿನ್ನೆ ನಾವು ನೋಡಿದ್ದು. ಅಲ್ಲಿಂದ ಆ ಹೆಣ್ಣು ಪಾರಿವಾಳ ಹೇಳಲಿಕ್ಕೆ ಶುರು ಮಾಡಿತಂತೆ. ಸಾ ಹಿಸ್ತ್ರೀತ್ಯವಗಂತವ್ಯ ಯಸ್ಯಾ ಭರ್ತಾ ತುಷ್ಯತಿ ಅಗ್ನಿ ಸಾಕ್ಷಿಕಮಪ್ಯೇತತ್ ಭರ್ತಾ ಹಿ ಶರಣಂ ಪರಂ. ನನ್ನ ಜೀವನದ ಸಾರ್ಥಕ ಕ್ಷಣ ಇದು. ಯಾಕೆ ಅಂದರೆ ನನ್ನನ್ನು ಇಷ್ಟೊಂದು ಮಿಸ್ ಮಾಡಿಕೊಳ್ತಾ ಇದ್ದಾನಲ್ಲ ನನ್ನ ಜೊತೆಗಾರ, ಅದರಿಂದಾಗಿ ನನ್ನ ಜೀವನದ ಸಾಕ್ಷಿ ಅತ್ಯಂತ ಸಾರ್ಥಕ ಕ್ಷಣ. ಹೀಗೆ ಯೋಚನೆ ಮಾಡಿ ಆ ಪಾರಿವಾಳ ಮಾತನಾಡಿತಂತೆ, ಹೆಣ್ಣು ಪಾರಿವಾಳ. ಹಂತ ವಕ್ಷ್ಯಾಮಿತೆ ಶ್ರೇಯಃ ಶ್ರುತ್ವಾ ತು ಕುರು ತತ್ತಥಾ ಶರಣಾಗತ ಸಂತ್ರಾತ ಭವಕಾಂತ ವಿಶೇಷತಃ. ಓ ಗೆಳೆಯನೇ, ಕಾಂತ ಅಂತ ಹೇಳಿದ್ರೆ ಸುಖಕರ ಗೆಳೆಯ. ಓ ನಲ್ಲನೇ, ನಿನಗೆ ಒಂದು ಒಳ್ಳೆ ಶ್ರೇಯಸ್ಸನ್ನು ಹೇಳ್ತೇನೆ, ಅದನ್ನು ಕೇಳು. ಶರಣಾಗತ ಸಂತ್ರಾತ ಭವ, ಶರಣಾಗತನಾದ ಈ ಬೇಡನನ್ನು ರಕ್ಷಿಸು. ಏಷ ಶಾಕುನಿ ಕಶ್ಯೇತೆ ತವ ವಾಸಂ ಸಮಾಶ್ರಿತಃ ಶೀತಾರ್ಥಶ್ಚಕ್ಷುಧಾರ್ಥಶ್ಚ ಪೂಜಾಮಸ್ಮೈ ಪ್ರಯೋಜಯ. ಈ ಹಕ್ಕಿಗಳ ಬೇಟೆ ಆಡುವವನು ನಿನ್ನ ಮರದ ಬಳಿಗೆ ಬಂದಿದ್ದಾನೆ, ಥಂಡಿಯಿಂದ ಕಂಗೆಟ್ಟಿದ್ದಾನೆ, ಹಸಿವಿನಿಂದ ಒದ್ದಾಡ್ತಾ ಇದ್ದಾನೆ, ಅವನಿಗೆ ಪೂಜೆಯನ್ನು ಸಲ್ಲಿಸು. ಯೋ ಹಿ ಕಶ್ಚಿತ್ ದ್ವಿಜಂ ಹನ್ಯಾತ್ ಗಾಂವಾ ಲೋಕಸ್ಯ ಮಾತರಂ ಶರಣಾಗತಂಚ ಯೋ ಹನ್ಯಾತ್ ತುಲ್ಯಂ ತೇಷಾಂ ಹಿ ಪಾತಕಂ. ಚೆನ್ನಾಗಿ ಅರಿತ ಬ್ರಾಹ್ಮಣನನ್ನು ಕೊಂದರೆ ಅಥವಾ ಲೋಕದ ತಾಯಿ ಎನಿಸಿದ ಗೋವನ್ನ ಕೊಂದರೆ, ಶರಣಾಗತನನ್ನು ಕೊಂದರೆ ಒಂದೇ ತರಹದ ಪಾಪ. ಯಾಸ್ಮಾಕಂ ವಿಹಿತಾವೃತ್ತಿ ಕಾಪೋತಿ ಧರ್ಮತಃಪುರ ಸಾನ್ಯಾಯ್ಯ ಭವತಾ ನಿತ್ಯಂ ತ್ವದ್ವಿಧೇನಾನುವರ್ತಿತು. ನಮ್ಮ ಧರ್ಮ ಏನಿದೆ ಅದನ್ನು ನಾವು ಮಾಡಬೇಕು. ಈ ಪಶು ಪಕ್ಷಿಗಳಿಗೂ ಕೂಡ ಸೂಕ್ತವಾಗಿ ಧರ್ಮದ ಪ್ರಜ್ಞೆ ಇದ್ದೇ ಇರುತ್ತೆ.
ಆದರೆ ಅದನ್ನು ಅಭಿವ್ಯಕ್ತಿಸಲಿಕ್ಕೆ ಅವುಗಳಿಗೆ ಸರಿಯಾದ ಮಾಧ್ಯಮ ಇಲ್ಲ. ಯೋಚನೆ ಮತ್ತು ವಾಕ್ ಎರಡೂ ಕೂಡ ಅವುಗಳಿಗೆ ಪ್ರಕಟವಾಗಿ ಇಲ್ಲ. ಆದರೆ ಅವುಗಳಿಗೂ ಸೂಕ್ತವಾಗಿ ಧರ್ಮದ ಪ್ರಜ್ಞೆ ಇರುತ್ತೆ. ಅದರಲ್ಲಿ ಕೆಲವು ಪ್ರಾಣಿಗಳು ಉತ್ಕೃಷ್ಟ ಅಂತ ಯಾಕೆ ಪರಿಗಣಿಸಿವೆ ಅಂದರೆ ಅವುಗಳಿಗೆ ಆ ಪ್ರೀತಿ ಮೊದಲಾದವುಗಳಿರುತ್ತೆ. ಬೇರೆ ಪ್ರಾಣಿಗಳಿಗೆ ಅಷ್ಟೊಂದು ಪ್ರೀತಿ ಇರೋಲ್ಲ. ಇವಾಗ ಹಸುವಿಗೆ ಒಂದು ತಾಯಿಯ ಪ್ರೀತಿ ಇರುತ್ತೆ, ಅದಕ್ಕೆ ಮನುಷ್ಯರ ಥರಾನೇ ಭಾವನೆಗಳಿರುತ್ತೆ. ಬೇರೆ ಯಾವ ಪ್ರಾಣಿಗೂ ಕೂಡ ಆ ತರಹ ಇಲ್ಲ. ಸೇವಕನ ತರಹ ನಾಯಿಗಿರಬಹುದು, ಆದರೆ ಬೇರೆ ಆ ಉನ್ನತ ಮಟ್ಟದ ಮನೋಭಾವ ಆ ಪ್ರಾಣಿಗಳಲ್ಲಿ ಇರೋದಿಲ್ಲ. ಮತ್ತೆ ಅವುಗಳಲ್ಲಿ ಸತ್ವವೇ ಜಾಸ್ತಿ ಇರೋದು. ಇದನ್ನೆಲ್ಲ ನೋಡಿ ಅದು ಹೇಳುತ್ತೆ, ಸಾನ್ಯಾಯ್ಯ ಭವಿತಾ ನಿತ್ಯಂ ತ್ವದ್ವಿಧೇನ ಅನುವರ್ತಿತು. ಆ ನಮ್ಮ ಧರ್ಮ ಏನಿದೆ, ಪಾರಿವಾಳದ ಧರ್ಮ, ಅದನ್ನು ಅನುಸರಿಸಬೇಕು. ಯಸ್ತು ಧರ್ಮಂ ಯಥಾಶಕ್ತಿ ಗೃಹಸ್ಥೋಶನು ವರ್ತತೆ ಸಪ್ರೇತ್ಯ ಲಭತೆ ಲೋಕಾನ್ ಅಕ್ಷಯಾನಿತಿ ಶುಶ್ರುಮಾ. ಒಬ್ಬ ಗೃಹಸ್ಥ ತನ್ನ ಧರ್ಮವನ್ನು ಪಾಲನೆ ಮಾಡಿದರೆ ಅವನಿಗೆ ಅಕ್ಷಯವಾದ ಲೋಕಗಳು ಅನ್ನೋದನ್ನು ನಾವು ಕೇಳ್ತೇವೆ. ತಂ ಸ್ವದೇಹೇ ದಯಾಂ ತ್ಯಕ್ತ್ವಾ ಧರ್ಮಾರ್ಥೌ ಪರಿಗೃಹ್ಯ ಚ ಪೂಜಾಮಸ್ಮೈ ಪ್ರಯುಂಕ್ಷತ್ವಂ ಪ್ರೀಯೇತಾಸ್ಯ ಮನೋಯಥಾ. ಅದರಿಂದ ಓ ನಲ್ಲನೆ, ನಿನ್ನ ಶರೀರದಲ್ಲಿ ದಯೆಯನ್ನು ಬಿಡು, ನಿನ್ನ ಶರೀರದಲ್ಲಿ ಅಭಿಮಾನವನ್ನು ಬಿಡು. ಆ ಪಕ್ಷಿಯನ್ನು ಕೊಲ್ಲುವವನಿಗೆ ನಿನ್ನನ್ನು ಅರ್ಪಿಸಿಕೊ, ಅವನಿಗೆ ಸಂತೋಷ ಆಗುವ ಹಾಗೆ ಮಾಡು ಅಂತ ಹೇಳಿ ಹೆಣ್ಣು ಪಾರಿವಾಳ ಗಂಡು ಪಾರಿವಾಳಕ್ಕೆ ಹೇಳಿತು. ಇತಿ ಸಾ ಶಕು ನಿರ್ವಾಕ್ಯಂ ಪಂಜರಸ್ಥಾ ತಪಸ್ವಿನಿ ಅತಿ ದುಃಖಾನ್ವಿತ ಪ್ರೋಕ್ತ್ವಾ ಭರ್ತಾರಂ ಸಮುದೈಕ್ಷತಾ. ಇದನ್ನ ಹೇಳುವಾಗ ಆಗಲೇ ಅದು ಪಂಜರದಲ್ಲಿ ಇದ್ದಾಗಿತ್ತು. ಹೆಂಡತಿಯ ಮಾತನ್ನ ಕೇಳಿದ, ಧರ್ಮಯುಕ್ತಿಯಿಂದ ಕೂಡಿತ್ತು. ಈ ಧರ್ಮದ ಮಾತನ್ನ ಕೇಳಿ ಗಂಡು ಪಾರಿವಾಳಕ್ಕೆ ಕಣ್ಣಲ್ಲಿ ನೀರು ತುಂಬಿ ಬಂದವಂತೆ. ಸ ವೈಶಾಕುನಿಕಂ ದೃಷ್ಟ್ವಾ ವಿಧಿದೃಷ್ಟೇನ ಕರ್ಮಣ ಪೂಜಯಾಮಾಸ ಯುಕ್ತೇನ ಸ ಪಕ್ಷಿ ಜೀವಿನಂ. ಹಾಗೆ ಹೇಳಿದ ಕೂಡಲೇ ಗಂಡು ಪಕ್ಷಿ ತನ್ನ ಪೊಟರೆಯೊಳಗಿನಿಂದ ಕೆಳಗಡೆ ಹಾರಿ ಬಂತು. ಆ ಬೇಡನಿಗೆ ಹೇಳಿತಂತೆ, ಉವಾಚ ಸ್ವಾಗತಂ ತೇಸ್ತು ಬ್ರೂಹಿ ಕಿಂ ಕರವಾಣಿತೆ ಸಂತಾಪಶ್ಚ ನ ಕರ್ತವ್ಯ ಸ್ವಗೃಹೇ ವರ್ತತೆ ಭವಾನ್. ನಿನಗೆ ಸ್ವಾಗತ, ಏನು ಮಾಡಲಿ, ನೋವು ತಿನ್ನಬೇಡ, ಇದು ನಿನ್ನ ಮನೆ ಅಂತ ಅಂದುಕೋ. ಶರಣಾಗತಶ್ಚ ಕರ್ತವ್ಯಂ ಆತಿಥ್ಯಮಿಹ ಯತ್ನತಃ ಪಂಚಯಜ್ಞ ಪ್ರವೃತ್ತೇನ ಗೃಹಸ್ಥೇನ ವಿಶೇಷತಃ. ಶರಣಾಗತನಾದವನಿಗೆ ಆತಿಥ್ಯವನ್ನು ಮಾಡಬೇಕು. ಒಬ್ಬ ಗೃಹಸ್ಥ ಪಂಚಯಜ್ಞಗಳಲ್ಲಿ ತೊಡಗಿರಬೇಕು. ದೇವಪೂಜೆ ಅದು, ಆಮೇಲೆ ಋಷಿಯಜ್ಞ, ವೇದಾಧ್ಯಯನ ಅದು ಋಷಿ ಪೂಜೆ, ಆಮೇಲೆ ಪಿತೃತರ್ಪಣ, ಆಮೇಲೆ ಅತಿಥಿ ಯಜ್ಞ, ಭೂತಯಜ್ಞ ಅಂದರೆ ಬೇರೆ ಪ್ರಾಣಿಗಳನ್ನು, ತನಗಿಂತ ಕಿರಿದಾದ ಪ್ರಾಣಿಗಳಿಗೆ ಆಹಾರವನ್ನು ಉಣ್ಣಿಸಬೇಕು. ಇದು ಪಂಚಯಜ್ಞ. ಒಬ್ಬ ಗೃಹಸ್ಥ ಪಂಚಯಜ್ಞದಲ್ಲಿ ಪ್ರವೃತ್ತನಾಗಿರಬೇಕು. ಪಂಚಯಜ್ಞಾನ್ಸ್ತು ಯೋ ಮೋಹಾತ್ ನ ಕರೋತಿ ಗೃಹಾಶ್ರಮಿ. ಗೃಹಸ್ಥನಾದವ ಪಂಚಯಜ್ಞಗಳನ್ನು ಮೋಹದಿಂದ ಮಾಡದಿದ್ದರೆ ಅವನಿಗೆ ಈ ಲೋಕವೂ ಇಲ್ಲ, ಆ ಲೋಕವೂ ಇಲ್ಲ. ಅದರಿಂದ ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡುತ್ತೇನೆ. ಮಾತ್ವಂ ಶೋಕೆ ಮನಕೃತಾ. ಯಾವ ಕಾರಣಕ್ಕೂ ಶೋಕಗೈಯಬೇಡ, ಶೋಕವನ್ನು ಅನುಭವಿಸಬೇಡ ಅಂದಾಗ ಶಕುನೇರ್ಲುಬ್ಧ ಕೋಬ್ರವೀತ್. ಆಗ ಬೇಡ ಹೇಳಿದನಂತೆ, ಬಾಧತೆ ಖಲು ಮಾಂ ಶೀತಂ ಹಿಮತ್ರಾಣಂ ವಿಧೀಯತಾಂ.
ಮೊದಲು ಚಳಿ ಆಗ್ತಾ ಇದೆ ಎಂದ. ಬೇಡ, ಆ ಚಳಿ ಆಗ್ತಾ ಇದೆ, ನನಗೆ ಉಷ್ಣವನ್ನು ಉಂಟು ಮಾಡು. ಏವ ಮುಕ್ತವತ ಪಕ್ಷಿ ಪರ್ಣಾನ್ಯಾಹೃತ್ಯ ಭೂತಲೆ ಯಥಾ ಶುಷ್ಕಾನಿ ಯತ್ನೇನ ಜ್ವಲನಾರ್ಥಂ ಧೃತಂ ಯಯೌ. ಗೂಡಿನ ಒಳಗಡೆ ಇದ್ದ ತನ್ನ ಮನೆಗಾಗಿ ಹಾಕಿದ ಎಲ್ಲ ಗರಿಗಳನ್ನು ಕಿತ್ತು ತಂದು ಭೂಮಿಯಲ್ಲಿ ಹಾಕಿದೆ. ಯಾಕೆಂದರೆ ಕೆಳಗಡೆ ಭೂಮಿದೆಲ್ಲ ನೆಂದು ಹೋಗಿದೆ, ಒಣಗಿರೋದು ಒಳಗಡೆಯ ಹುಲ್ಲು ಮಾತ್ರ. ಆ ಹುಲ್ಲನ್ನು ಕೆಳಗಡೆ ಹಾಕಿತು. ಸಗತ್ವಾ ತ್ವರ ಕರ್ಮ ತತ್ ಗೃಹೀತ್ವಾಗ್ನಿಮಥಾಗಮತ್ ತತಃ ಶುಷ್ಕೇಶು ಪರ್ಣೇಶು ಪಾವಕಂ ಸಹ್ಯದೀಪಯತ್. ಎಲ್ಲಿಂದಲೋ ಬೆಂಕಿಯನ್ನು ತಂದು ಹಚ್ಚಿತು. ಸದೀಪ್ತಂ ಸುಮಹತ್ಕೃತ್ವ ತಮಾಚರಣಂ ಗತಂ. ಆಮೇಲೆ ಬೇಡನಿಗೆ ಹೇಳಿದಂತೆ ಪ್ರತಾಪಯ ಸುವಿಸ್ರಬ್ಧ ಸ್ವಗಾತ್ರಾಣ್ಯ ಕುತೋ ಭಯ. ಯಾವ ಭಯವೂ ಇಲ್ಲದೆ ಬೆಂಕಿಯಲ್ಲಿ ನಿನ್ನ ಮೈಯನ್ನು ಕಾಯಿಸಿಕೋ, ಥಂಡಿಯನ್ನು ಓಡಿಸಿಕೋ ಅಂತ ಹೇಳಿತು. ಆಯಿತು ಅಂತ ಹೇಳಿ ಗಾತ್ರಾಣಿ ಅತಾಪಯತ್, ಮೈ ಕಾಯಿಸಿಕೊಂಡ ಅವನು. ಅಗ್ನಿ ಪ್ರತ್ಯಾಗತ ಪ್ರಾಣ, ಬೆಂಕಿಯಿಂದ ಮತ್ತೆ ಜೀವವನ್ನು ಪಡೆದ. ದತ್ತಮಾಹಾರಮಿಚ್ಛಾಮಿ ತ್ವಯಾ ಕ್ಷುದ್ಬಾಧತೆ ಹಿಮಾಂ. ಆಮೇಲೆ ಹೇಳಿದನಂತೆ, ಆಹಾರ ಕೊಡು, ಹಸಿವೆಯಿಂದ ಕಂಗೆಡ್ತಾ ಇದ್ದೇನೆ ಅಂತ. ಆ ಮಾತನ್ನು ಕೇಳಿ ಪಾರಿವಾಳ ಹೇಳಿತಂತೆ, ನಮೇಸ್ತಿ ವಿಭವೋ ಯೇನ ನಾಚಯೇಯಂ ತವ ಕ್ಷುಧಾಂ. ನಾವು ಪಕ್ಷಿಗಳು, ನಮಗೆ ಸಂಪತ್ತು ಅಂತ ಒಂದು ಕಾನ್ಸೆಪ್ಟ್ ಇಲ್ಲ, ಯಾವುದನ್ನೂ ಸಂಗ್ರಹಿಸಿ ಇಡೋದಿಲ್ಲ. ಅದರಿಂದಾಗಿ ನಿನ್ನ ಹಸಿವನ್ನು ತೀರಿಸಲಿಕ್ಕೆ ಬೇಕಾದ ವೈಭವ ನನ್ನಲ್ಲಿ ಇಲ್ಲ. ಉತ್ಪನ್ನೇನ ಹಿ ಜೀವಾಮೋ ವಯಂ ನಿತ್ಯಂ ವನೌಕಸಃ. ಕಾಡಿನಲ್ಲಿ ಇರುವ ನಾವು ಈ ಕಾಡಿನ ಉತ್ಪನ್ನಗಳನ್ನೇ ಆ ಕ್ಷಣದಲ್ಲಿ ತಿಂದು ಮರೆಯುತ್ತೇವೆ. ಮತ್ತೆ ಹಸಿವಾದಾಗ ಹುಡ್ಕೊಂಡು ಹೋಗೋದೆ. ಸಂಚಯೋ ನಾಸ್ತಿ ಚಾಸ್ಮಾಕಂ ಮುನೀನಾಮಿವ ಕಾನನೇ. ಕಾಡಿನಲ್ಲಿ ಇರುವ ಮುನಿಗಳಿಗೆ ಹೇಗೆ ಸಂಗ್ರಹ ಇಲ್ಲವೋ, ಸ್ಟೋರೇಜ್ ಇಲ್ಲವೋ, ಹಾಗೆ ನಮಗೂ ಕೂಡ ಸಂಗ್ರಹ ಇಲ್ಲ. ಇತ್ಯುಕ್ತ್ವಾ ಸತದಾ ತತ್ರ ವಿವರಣವದನೋಭವತ್. ಈ ರೀತಿಯಾಗಿ ಹೇಳಿ ಯೋಚನೆ ಮಾಡಿದ ಅಂತೆ ಅವನು. ಕಥನ್ನು ಖಲು ಕರ್ತವ್ಯಂ ಇತಿ ಚಿಂತಾ ಪರಸ್ತದಾ. ಅಯ್ಯೋ, ನಾನೇನು ಮಾಡಲಿ? ಅವತ್ತು ಫಸ್ಟ್ ಟೈಮು ಅವನ ವೃತ್ತಿಯನ್ನು ಬೈದುಕೊಂಡ, ಫಸ್ಟ್ ಟೈಮ್ ಅವನ ಪ್ರೊಫೆಷನ್ ಅನ್ನು ಬೈದುಕೊಂಡ ಅಂತೆ ಅವನು. ಗರ್ಹಯನ್ ವೃತ್ತಿಮಾತ್ಮನಃ. ಆಮೇಲೆ ಸ್ವಲ್ಪ ತನ್ನ ಸಂಕಟದಿಂದ ಅವನು ಹೊರಗಡೆ ಬರುವಂತೆ ಕಂಡಾಗ ಪಕ್ಷಿ ಹೇಳಿತಂತೆ, ಉವಾಚ ತರ್ಪಯಿಷ್ಯಾಮಿ ಮುಹೂರ್ತಂ ಪರಿಪಾಲಯ. ಒಂದು ಸ್ವಲ್ಪ ತಡಿ, ನಿನಗೆ ಊಟದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿತು. ಬೆಂಕಿಯನ್ನು ಇನ್ನಷ್ಟು ಜೋರು ಮಾಡಿತು. ಜೋರು ಮಾಡಿ ಕಪೋತಃ ಹೇಳಿತಂತೆ, ಋಷೀಣಾಂ ದೇವತಾನಾಂಚ ಪಿತೃಣಾಂ ಚ ಮಹಾತ್ಮನಾಂ. ಋಷಿಗಳಿಗೆ, ದೇವತೆಗಳಿಗೆ, ಪಿತೃಗಳಿಗೆ ಪ್ರೀತಿಯಾಗುವ ಧರ್ಮ ಯಾವುದು ಅಂತಂದರೆ ಮಹಾನ್ ಅತಿಥಿ ಪೂಜನೆ. ಅತಿಥಿಗಳನ್ನು ಪೂಜಿಸಿದರೆ ಬಹಳ ತೃಪ್ತಿ ಆಗತ್ತೆ ಅಂತ ಕೇಳಿದ್ದೇನೆ. ಅದರಿಂದಾಗಿ ಅನುಗ್ರಹ ಮಾಡು, ಸತ್ಯವನ್ನು ನುಡಿಯುತ್ತೇನೆ, ನಾನು ಅತಿಥಿಯನ್ನು ಪೂಜಿಸಬೇಕು ಅಂತ ನನ್ನ ಬುದ್ಧಿಯಲ್ಲಿ ನಿಶ್ಚಯಗೊಂಡಿದ್ದೇನೆ ಅಂತ ಹೇಳಿ ತಮಗ್ನಿಂ ತ್ರಿಪರಿಕ್ರಮ್ಯ ಪ್ರವಿವೇಶ ಮಹಾಮತಿ. 3 ಬಾರಿ ಸುತ್ತು ಬಂದು ಬೆಂಕಿ ಒಳಗಡೆ ಪ್ರವೇಶ ಮಾಡಿಬಿಡಿತು ಹಕ್ಕಿ. ಅಗ್ನಿ ಮಧ್ಯೆ ಪ್ರವಿಷ್ಟಂ ತಂ ಲುಬ್ಧೋ ದೃಷ್ಟ್ವಾ ಸ ಪಕ್ಷಿಣಂ. ಆ ಅಗ್ನಿಯ ಮಧ್ಯದಲ್ಲಿ ಪ್ರವೇಶ ಮಾಡಿದ್ದನ್ನು ನೋಡಿ ಸಂಕಟಪಟ್ಟ. ಅಹೋ ಮಮ ನೃಶಂಸಸ್ಯ ಗರ್ಹಿತಸ್ಯ ಸ್ವಕರ್ಮಣ. ಅಯ್ಯೋ, ಎಂತಹ ಕ್ರೂರಿ ನಾನು, ಎಂತಹ ಲೋಭಿ ನಾನು, ಎಂತಹ ಅಧರ್ಮವಾಯಿತು. ಏವಂ ಬಹುವಿಧಂ ಭೂರಿ
ವಿಲಲಾಪ ಸಲುಬ್ಧಕಃ ಗರ್ಹಯನ್ ಸ್ವಾನಿ ಕರ್ಮಾಣಿ ದ್ವಿಜಂ ದೃಷ್ಟ್ವಾ ತಥಾಗತಂ. ಆಮೇಲೆ ತನ್ನನ್ನು ಬೈದುಕೊಂಡು ಬೆಂಕಿಯ ಒಳಗಡೆ ಹೊಕ್ಕು ನಿಂತಿದ್ದ ಆ ಪಾರಿವಾಳಕ್ಕೆ ಹೇಳಿದನಂತೆ, ಧಿಂಗ್ಮಾಮಸ್ತು ಸುದುರ್ಬುದ್ಧಿಂ ಸದಾ ನಿಕೃತ ನಿಶ್ಚಯಂ ಶುಭಂ ಕರ್ಮಂ ಪರಿತ್ಯಜ್ಯ ಯೋಹಂ ಶಕುನಿಲುಬ್ಧಕಃ. ಛೀ, ನನ್ನ ಬಾಳಿಗೆ ಎಂತಹ ದುರ್ಬುದ್ಧಿ ನನಗೆ. ನಿಕೃತ ನಿಶ್ಚಯಂ, ಕೆಟ್ಟ ಕೆಲಸದಲ್ಲಿಯೇ ನನ್ನ ನಿಶ್ಚಯ. ಒಳ್ಳೆ ಕರ್ಮವನ್ನೆಲ್ಲ ಮಾಡೋದು ಬಿಟ್ಟು ಈ ತರಹದ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದೇನೆ. ನೃಶಂಸಸ್ಯ ಮಮಾಧ್ಯಾಯಂ ಪ್ರತ್ಯಾದೇಶೋ ನ ಸಂಚಯ ದತ್ತಂ ಸ್ವಮಾಂಸಂ ದಹತ ಕಪೋತೇನ ಮಹಾತ್ಮನ. ನನ್ನಂತಹ ಕ್ರೂರಿಗೆ ಒಳಿತು ಮಾಡಬೇಕು ಅಂತ ಹೇಳಿ ತನ್ನ ದೇಹ ಸುಟ್ಕೊಳ್ತಾ ಇದೆ ಈ ಪಾರಿವಾಳ. ಅಂತಹ ನಾನು ಪ್ರಾಣವನ್ನ, ಮಕ್ಕಳನ್ನ, ಹೆಂಡತಿಯನ್ನ ಎಲ್ಲರನ್ನ ಬಿಟ್ಟು ಕಪೋತ ಧರ್ಮವನ್ನ ಮಾಡ್ತೇನೆ. ಇನ್ನು ಮೇಲೆ ಈ ಪಾರಿವಾಳವೇ ನನ್ನ ಗುರು. ಈ ಪಾರಿವಾಳದ ರೀತಿಯಲ್ಲಿ ಇನ್ನು ಮೇಲೆ ಬಾಳು ಸಾಗಿಸುತ್ತೇನೆ. ಅದ್ಯ ಪ್ರಭೃತಿ ದೇಹಂ ಸ್ವಂ ಸರ್ವಭೋಗೈರ್ವಿವರ್ಜಿತಂ ಯಥಾ ಸ್ವಲ್ಪ ಜಲಂ ಗ್ರೀಷ್ಮ ಶೋಷಯಿಷ್ಯಾಮ್ಯಹಂ ತಥಾ. ಈ ಶರೀರವನ್ನ ನಾನು ತ್ಯಾಗ ಮಾಡುತ್ತೇನೆ. ಈ ಶರೀರದಲ್ಲಿರುವ ಭೋಗ ಲಾಲಸೆಯನ್ನು ಒಣಗಿಸಿಕೊಳ್ಳುತ್ತೇನೆ. ನನ್ನ ಆಯುಷ್ಯ ಹೆಚ್ಚೇನೂ ಇಲ್ಲ. ಈ ತನಕ ಕೆಟ್ಟ ಕೆಲಸವನ್ನೇ ಮಾಡಿಕೊಂಡು ಬಂದಿದ್ದೇನೆ. ಇನ್ನು ಈ ಕೆಟ್ಟ ಕೆಲಸ ಮಾಡೋದಿಲ್ಲ. ಇಲ್ಲಿಗೆ ನಿಂತಿತ್ತು. ಉಳಿದ ಬಾಳನ್ನ ಹೀಗೆ ಕಳೆದುಕೊಳ್ಳುತ್ತೇನೆ. ಕ್ಷುತ್ಪಿಪಾಸಾ ತಪಸಃ ಕೃಶೋಧಮನಿ ಸಂತತಃ ಉಪವಾಸೈರ್ಬಹುವಿಧೈಃ ಕರಿಷ್ಯೇ ಪಾರಲೌಕಿಕಂ. ನಾನಿನ್ನು ಹಸಿವೆ ನೀರಡಿಕೆಗಳನ್ನು ಒತ್ತಿ ನನ್ನ ಮೈಯನ್ನು ಬೆಳೆಸಿಕೊಳ್ಳದೆ ಧಮನಿ ಸಂತತಃ ಕೃಶವಾಗಿ ಬಹಳ ಉಪವಾಸಗಳಿಂದ ಪರಲೋಕಕ್ಕೆ ಬೇಕಾದ ಸಾಧನೆಯನ್ನು ಮಾಡುತ್ತೇನೆ. ಅಹೋ ದೇಹ ಪ್ರದಾನೇನ ದರ್ಶಿತಾತಿಥಿ ಪೂಜನ ತಸ್ಮಾತ್ ಧರ್ಮಂ ಚರಿಷ್ಯಾಮಿ ಧರ್ಮೋ ಹಿ ಪರಮಾಗತಿ. ನಾನು ನನ್ನ ದೇಹವನ್ನು ಕೊಟ್ಟುಕೊಳ್ಳುತ್ತಾ ಅತಿಥಿ ಪೂಜೆಯನ್ನು ಮಾಡುತ್ತೇನೆ. ಇನ್ನು ಮೇಲೆ ಧರ್ಮದಲ್ಲಿಯೇ ಇರುತ್ತೇನೆ. ಧರ್ಮವೇ ನನ್ನ ಪರಮಗತಿ. ಯಾಕೆ ಅಂದರೆ ಈ ತಿರ್ಯಕ್ ಪ್ರಾಣಿ ಹಕ್ಕಿ ನನ್ನ ಧರ್ಮ ಏನು ಅನ್ನೋದನ್ನು ತೋರಿಸಿದೆ. ಏವ ಮುಕ್ತ್ವಾ ವಿನಿಶ್ಚಿತ್ಯ ರೌದ್ರ ಕರ್ಮ ಸಲುಬ್ಧಕಃ ಮಹಾಪ್ರಸ್ಥಾನಮಾಶ್ರಿತ್ಯ ಪ್ರಯಯೌ ಸಂಶಿತೌರತಃ. ಆಮೇಲೆ ಈ ರೀತಿಯಾಗಿ ನಿಶ್ಚಯಿಸಿ ಇನ್ನು ಹೊರಡೋದು ಅಂತ ತೀರ್ಮಾನ ಮಾಡಿಬಿಡುತ್ತಾ. ತೀರ್ಮಾನ ಮಾಡಿದ ಅವನಿಗೆ ಉತ್ಕಟವಾದ ವೈರಾಗ್ಯ ಆ ಕ್ಷಣದಲ್ಲಿ ಮೂಡಿತು. ಅದರಿಂದ ಹೊರಡೋದು ಅಂತ ತೀರ್ಮಾನ ಮಾಡಿ ತಥೋ ಯಷ್ಟಿಂ ಛಲಾಕಾಶ್ಚ, ಅವನು ಹೆಣ್ಣು ಪಾರಿವಾಳವನ್ನು ಕಟ್ಟಿದ್ನಲ್ಲ ಆ ಪಂಜರವನ್ನ ಬಿಡಿಸಿ ಪಾರಿವಾಳವನ್ನು ಬಿಟ್ಟ. ಅವನ ಮನಃಪರಿವರ್ತನೆ ಇದು. ಗೊತ್ತಾಯ್ತಾ? ಎಲ್ಲೋ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದ ಪಾರಿವಾಳವನ್ನು ಬಂಧಿಸಿ ಶಾಂತಿ ಸಮಾರಂಭದಲ್ಲಿ ಬಿಡುಗಡೆ ಮಾಡೋದಕ್ಕಿಂತ ಇದು ಅತ್ಯಂತ ಉತ್ತಮ. ತಥೋ ಗತೆ ಶಾಕುನಿಕೆ ಕಾಪೋತಿ ಭುಜ ದುಃಖಿತ ಪ್ರಾಹ ದುಃಖಿತ ಸಂಸ್ಮೃತ್ಯ ಭರ್ತಾರಮಥೋ ರುದತಿ ಶೋಕಕರ್ಷಿತ. ಸರಿ, ಇದು ಸುಟ್ಟೋಯ್ತು. ಇದನ್ನ ಪರಿಹಾರ ಮಾಡ್ಲಿಕ್ಕೆ ಆಗಲಿಲ್ಲ ಗಂಡನ್ನ. ಅವನು ಹೇಳಿದ್ರು ಕೇಳಲಿಲ್ಲ. ಅದು ಇವನೇನು ಮಾಡಿದ? ಇದು ಏನು ಮಾಡುತ್ತೆ? ಹೆಣ್ಣು ಪಕ್ಷಿ ಅದು ಹೇಳಿದಂತೆ ನಾಹಂತೆ ವಿಪ್ರಿಯಂ ಕಾಂತ ಕದಾಚಿದಪಿ ಸಂಸ್ಮರೇ ಸರ್ವಾಪಿ ದುಃಖಿತಾ ನಾರಿ ಬಹುಪುತ್ರಾಪಿ ವೈ ಸದಾ. ನಾನು ನಿನಗೆ ಯಾವತ್ತೂ ಅಪ್ರಿಯವಾದದ್ದನ್ನು ಮಾಡಲಿಲ್ಲ. ಒಂದು ಹೆಣ್ಣಿಗೆ ಎಲ್ಲ ಇರಬಹುದು, ಬಹಳ ಗಂಡಂದಿರಿರಬಹುದು, ಆದರೆ ಪತಿಹೀನ ತಪಸ್ವಿನಿ. ಬಹಳ ಮಕ್ಕಳಿರಬಹುದು, ಆದರೆ ಗಂಡ ಇಲ್ಲ ಅಂತಂದ್ರೆ
ಅವಳ ಹತ್ರ ಏನು ಇಲ್ಲ ಅಂತಾನೆ ಅರ್ಥ. ಲಾಲಿತಾಹಂ ತ್ವಯಾ ನಿಚ್ಚಂ ಬಹುಮಾನಾಚ್ಚ ಸಾಂತ್ವಿತ ಮಧುರಸ್ನಿಗ್ಧೈ ಅಸಕೃತ್ಸು ಮನೋಹರೈ. ನೀನು ಪ್ರತಿ ದಿವಸವೂ ಕೂಡ ಇಂಪಾದ ಮಾತುಗಳಿಂದ ನನ್ನನ್ನು ಕಾಪಾಡಿದ್ದಿ, ಚೆನ್ನಾಗಿ ಸಂತೋಷಗೊಳಿಸಿದ್ದಿ. ಬೆಟ್ಟದ ಕಣಿವೆಗಳಲ್ಲಿ, ನದಿಗಳಲ್ಲಿ, ಜಲಾಶಯಗಳಲ್ಲಿ, ಬೆಟ್ಟದ ಮೇಲೆ ನಿನ್ನಿಂದ ನಿನ್ನ ಒಡನೆ ನಾನು ಆನಂದವನ್ನು ಅನುಭವಿಸಿದ್ದೇನೆ. ಮಿತಂ ದದಾತಿ ಪಿತಾ, ತಂದೆ ಸ್ವಲ್ಪವನ್ನೇ ಕೊಡಬಹುದು. ಯಾಕೆ ಅಂದರೆ ತಂದೆ ಏನನ್ನ ಕೊಟ್ಟರು ಮಗಳಿಗೆ ಜೊತೆಗಾರ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವೇ. ಮಿತಂ ಭ್ರಾತ ಮಿತಂ ಸುತಃ, ಅಣ್ಣ ಅಥವಾ ತಮ್ಮ ಏನು ಕೊಡಬಹುದು? ಜೊತೆಗೆ ಆಟ ಆಡಬಹುದು, ಬೆಳೆಯಬಹುದು, ಆಹಾರವನ್ನು ನೀಡಬಹುದು, ಜೊತೆಗಾರ ಆಗಲಿಕ್ಕೆ ಸಾಧ್ಯವ? ಮಗ ಏನು ಕೊಡಬಹುದು? ಅಮ್ಮನನ್ನ ನೋಡಿಕೊಳ್ಬಹುದು. ಆದರೆ ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನ ಪೂಜಯೇತ್, ಇವುಗಳೆಲ್ಲವನ್ನೂ ಗಂಡ ಕೊಡಬಲ್ಲ ಯೋಗ್ಯನಾಗಿದ್ರೆ. ಅದರಿಂದಾಗಿ ನಾಸ್ತಿ ಭರ್ತೃ ಸಮೋನಾಥೋ ನಾಸ್ತಿ ಭರ್ತೃ ಸಮಂ ಸುಖಂ ವಿಸೃಜ್ಯ ಧನತರವಸ್ವಂ ಭರ್ತಾ ವೈ ಶರಣಂ ಸ್ತ್ರೀಯಾ. ಗಂಡನಿಗೆ ಸಮನಾದ ಒಡೆಯನಿಲ್ಲ, ಗಂಡನಿಂದ ಸಿಗುವ ಸುಖಕ್ಕೆ ಸಮನಾದ ಸುಖ ಇಲ್ಲ. ಎಲ್ಲ ಹಣವನ್ನು ಬಿಟ್ಟು ಹೆಂಡತಿಗೆ ಉಳಿಯೋದು ಗಂಡ ಮಾತ್ರ. ಕಿಂಕಾರ್ಯ ಮಿಹಿಮೇ ನಾಥ ಜೀವಿತೇನ ತ್ವಯಾ ವಿನಾ, ನೀನಿರದೆ ಎಂತಹ ಬಾಳು. ಈ ರೀತಿಯಾಗಿ ಬಹಳವಾಗಿ ಕರುಣಾಜನಕವಾಗಿ ದುಃಖಿಸಿ ಆ ಪತಿವ್ರತೆ ಸಂಪ್ರದೀಪ್ತಂ ಪ್ರವಿವೇಚ ಹುತಾಚನಂ, ಅದು ಕೂಡ ಬೆಂಕಿಯಲ್ಲಿ ಬಿದ್ದಿತು. ಇಷ್ಟು ಕಥೆಯನ್ನ ಹೇಳ್ತಾರೆ. ಆಮೇಲೆ ಇದರ ಆಫ್ಟರ್ ಎಫೆಕ್ಟ್ಸ್ ಏನು? ತತಶ್ಚಿತ್ರಾಂಗದ ಧರಂ ಭರ್ತಾರಂ ಸಾನ್ವಪದ್ಯತ ವಿಮಾನಸ್ಥಂ ಸುಕೃತಿಭಿಃ ಪೂಜ್ಯಮಾನಂ ಮಹಾತ್ಮಭಿಃ. ವಿಮಾನದಲ್ಲಿ ಇರುವ ಚಂದದ ಆಭರಣಗಳನ್ನು ತೊಟ್ಟ ಪುಣ್ಯವಂತರು ಪೂಜಿಸುವ ತನ್ನ ಗಂಡನನ್ನ ನೋಡಿದಳಂತೆ. ಇವಳು ಕೂಡ ಅವನ ಜೊತೆಗೇನೇ ಇದ್ಲು. ಈ ಹೆಣ್ಣು ಮತ್ತೆ ಗಂಡು ಪಾರಿವಾಳಗಳು ಒಳ್ಳೆಯ ಗತಿಯನ್ನ ಹೊಂದಿದವು. ವಿಮಾನಸ್ಥೌ ತುತೌ ರಾಜನ್ ಲುಬ್ಧಕೋ ವೈ ದದರತಃ, ಅದನ್ನ ಬೇಡನೂ ನೋಡಿದ. ಲುಬ್ಧಕೋ ವೈ ದದರ್ಚ, ಅವನು ನೋಡಿ ದುಃಖದಿಂದ ಅವರ ಗತಿಯನ್ನು ಕುರಿತು ಚಿಂತನೆ ಮಾಡಿದನಂತೆ. ಯಾವ ತಪಸ್ಸಿನಿಂದ ಈ ಗತಿಯನ್ನು ನಾನು ಹೊಂದುತ್ತೇನೆ, ಏನು ಅವರಿಬ್ಬರ ಪುಣ್ಯ ಅಂತ ಹೊರಟು ಹೋದ. ಮಹಾಪ್ರಸ್ಥಾನವನ್ನ ಅಂದರೆ ಹೆಂಡತಿ, ಮಕ್ಕಳು, ಈ ಪರಿಸರ, ಈ ದೇಶ ಎಲ್ಲವನ್ನ ಬಿಟ್ಟು ದೂರ ಹೊರಟು ಹೋದ. ಸ್ವರ್ಗಕಾಂಕ್ಷೆಯಿಂದ ಯಾವ ಕ್ರಿಯೆಯನ್ನು ಮಾಡದೆ, ಯಾವ ಆಹಾರವನ್ನೂ ತೆಗೆದುಕೊಳ್ಳದೆ ಹೊರಟ್ರೆ ಒಂದು ಕಡೆ ಹೋಗ್ತಾ 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 ತಾವರೆಯಿಂದ ಕೂಡಿರುವ ಅತ್ಯಂತ ಮನೋಹರವಾದ ಅಗಲವಾದ ಥರಥರದ ಹಕ್ಕಿಗಳಿಂದ ಕೂಡಿರುವ ತಣ್ಣನೆಯ ನೀರಿರುವ ಸರೋವರವೊಂದನ್ನು ಕಂಡ. ಉಪವಾಸಿ ಕೃಶೋತ್ಯರ್ಥಂ ಸತು ಪಾರ್ಥವ ಲುಬ್ಧಕಃ, ನೋಡಿದ. ನಾನು ಇನ್ನು ಜಪಾದಿಗಳನ್ನು ಮಾಡುತ್ತೇನೆ ಅಂತ ನಿಶ್ಚಯ ಮಾಡಿ ಆ ಕಾಡಿನಲ್ಲಿ ಪ್ರವೇಶ ಮಾಡಿದ. ಆ ದಟ್ಟವಾದ ಕಾಡಿನಲ್ಲಿ ಪ್ರವೇಶ ಮಾಡುವಾಗ ಮುಳ್ಳುಗಳು ಅವನ ಮೈಯನ್ನು ಗೀರಿದವು. ಸಕಂಟಕ ವಿಭಿನ್ನಾಂಗಃ ಲೋಹಿತಾರ್ದ್ರೀಕೃತಚ್ಛವಿಃ ಬಭ್ರಾಮ ತಸ್ಮಿನ್ ವಿಜನೆ ನಾನಾ ದ್ರುಮಲತಾಕುಲೇ. ಮೈಯೆಲ್ಲ ಸೀಳಿ ಹೋಗಿದೆ, ಆದರೂ ಕೂಡ ಅಲ್ಲಿಯೇ ತಿರುಗಾಡಿದ.
ಕೆಳಗೆ ಬಿದ್ದ ಎಲೆಗಳನ್ನ ತಿಂದು ಬದುಕಿದ. ಉದತಿಷ್ಠ ತಥೋ ದ್ರುಮಾಣಾಂ ಪತತಾಂ ಪವನೇನ ವನೇ ತದಾ ಉದತಿಷ್ಠತ ಸಂಘರ್ಷಾತ್ ಸುಮಹಾನ್ ಹವ್ಯವಾಹನಃ. ಆಮೇಲೆ ಒಂದು ಬಾರಿ ಬೆಂಕಿ ಹೊತ್ತುಕೊಂಡಿತು. ತದ್ವನಂ ವೃಕ್ಷ ಸಂಕೀರ್ಣಂ ಲತಾ ವಿಟಪ ಸಂಕೃತಂ ಸಂಕುಲಂ ದದಾಹ ಪಾವಕ ಕ್ರುದ್ಧೋ ಯುಗಾಂತಾಗ್ನಿ ಸಮಪ್ರಭಾ. ಚೆನ್ನಾಗಿ ಬೆಂಕಿ ಹೊತ್ತುಕೊಂಡಿತು. ಗಾಳಿಯಿಂದ ಜ್ವಾಲೆಗಳು ಎಲ್ಲೆಡೆಗೆ ಹರಡಿದವು. ಕಿಡಿಗಳು ಉದುರುತ್ತಾ ಇವೆ. ವಿಸ್ಫುಲಿಂಗೈಹಿ ತದಾ ಸ್ವದೇಹ ಮೋಕ್ಷಾರ್ಥಂ ಸಂಪ್ರನಷ್ಟೇನ ತೇ ಚೇತತ ಅಭ್ಯಧಾವತ ವರ್ಧಂತಂ ಪಾವಕಂ ಲುಬ್ಧಕಸ್ತದಾ. ನಾನು ಮಾಡಿದ ಪಾಪಗಳಿಗೆ ಇದು ಪ್ರಾಯಶ್ಚಿತ್ತ ಅಂತ ಅನ್ನುವ ಭಾವನೆಯಿಂದ ಆ ಬೇಡ ಕಾಡಿನ ಬೆಂಕಿಯೊಳಗಡೆ ನುಗ್ಗಿದ. ಕಾಡಿನ ಕಿಚ್ಚು ಅದರೊಳಗಡೆ ನುಗ್ಗಿದ. ನಾನು ಪಾಪವನ್ನು ಪರಿಹರಿಸಿಕೊಳ್ತಾ ಈ ಕಾಡಿನ ಒಳಗಡೆ ನುಗ್ಗಿದ್ದೇನೆ ಅಂತ ಅಂದುಕೊಂಡು ಸಿದ್ಧಿಯನ್ನು ಪಡೆದ. ಆಮೇಲೆ ಕಣ್ಣು ಬಿಟ್ಟ. ಅವನಿಗೆ ಎಚ್ಚರ ಬಂದಾಗ ಸ್ವರ್ಗದಲ್ಲಿ ಇದ್ದ. ಏವಂ ಖಲು ಕಪೋತಶ್ಚ ಕಪೋತಿ ಚ ಪತಿವ್ರತ ಲುಬ್ಧಕೇನತಃ ಸ್ವರ್ಗಂ ಗತೌ ಪುಣ್ಯೇನ ಕರ್ಮಣ. ಕಪೋತ ಮತ್ತೆ ಕಪೋತಿ, ಗಂಡು ಪಾರಿವಾಳ ಮತ್ತೆ ಹೆಣ್ಣು ಪಾರಿವಾಳ ಬೇಡನ ಜೊತೆಗೂಡಿ ಸ್ವರ್ಗದಲ್ಲಿ ಇದ್ದವು. ಈ ರೀತಿ ಸಾರ್ಥಕ್ಯ ಹೀಗೆ. ಏವಮೇತತ್ ಪುರಾವೃತ್ತಂ ಲುಬ್ಧಕಸ್ಯ ಮಹಾತ್ಮನಃ. ಈ ರೀತಿ ಆ ಎರಡು ಪಾರಿವಾಳಗಳದ್ದು ಮತ್ತೆ ಬೇಡನ ಕಥೆ. ಯಾರು ಇದನ್ನು ಕೇಳ್ತಾರೆ ಅವನಿಗೆ ಅಶುಭ ಇಲ್ಲ, ಅಂದರೆ ಪೂರ್ತಿ ತ್ಯಾಗಕ್ಕೆ ಸಿದ್ಧನಾಗ್ತಾನೆ. ಹಾಗೆ ಕೇಳಿದ ಕೂಡಲೇ ಪುಣ್ಯ ಬಂತು ಅಂತ ಅಂದುಕೊಳ್ಳೋದಲ್ಲ. ಆ ಪುಣ್ಯ ಅನ್ನೋದು ಮನಸ್ಸಿನ ಭಾಗ. ಎಲ್ಲರಿಗೂ ಪುಣ್ಯ ಅಂತಂದ್ರೆ ಏನೋ ಒಂದು ನಮಗೇ ಗೊತ್ತಿಲ್ಲದ ಒಂದು ಲಘುವಾದ ಡಿವೈಸ್ ಬಂದು ತೊಟಕ್ ಅಂತ ದೇಹದೊಳಗಡೆ ಸೇರ್ಕೊಂಡ್ಬಿಡುತ್ತೆ ಅಂತಾನೆ ಬಹಳ ಜನ ಅನ್ಕೊಂಡಿರೋದು. ಹಾಗೆಲ್ಲಿ ಹೇಳಿದ್ದಾರೆ? ಮನಃಪರಿವರ್ತನೆ ಆಗಿ ಅದು ನಮ್ಮನ್ನ ಸಾಧನೆಗೆ ಅಣಿ ಮಾಡುತ್ತೆ. ಹಾಗೆ ಪಾಪ ಪರಿಹಾರ ಆಗತ್ತೆ ಅಂತನ್ನೋದು, ಅಜ್ಞಾನ ಪರಿಹಾರ ಆಗತ್ತೆ ಅಂತನ್ನೋದು. ಅದರಿಂದಾಗಿ ಶರಣಾಗತನಾದವನನ್ನ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಕಥೆಯನ್ನ ಹೇಳಿದೆ ಅಂತ ಅವರು ಹೇಳಿದರು ಅನ್ನುವಲ್ಲಿಗೆ 134ನೇ ಅಧ್ಯಾಯ. ಇಷ್ಟು ಹೇಳಿದ ಕೂಡಲೇ ಕೆಲವೊಂದು ಸಂಗತಿಯನ್ನು ಹೇಳಬೇಕು ನಿಮಗೆ. ಈ ಕಥೆಯ ಮೂಲಕ ಸಹಗಮನವನ್ನು ಹೇಳ್ತಾ ಇಲ್ಲ, ಸತಿ ಪದ್ಧತಿಯನ್ನು ಹೇಳ್ತಾ ಇಲ್ಲ. ಗಂಡನ ದೇಹವನ್ನು ಸುಡುತ್ತಾ ಇರಬೇಕಾದ್ರೆ ಹೆಂಡತಿಯನ್ನು ಅಲ್ಲಿಗೆ ನೂಕು ಬಿಡುತ್ತಾರೆ, ಆ ತರಹ ಏನಿಲ್ಲ. ಉತ್ಕಟವಾದ ದುಃಖದಲ್ಲಿ ಅವಳು ಮಾಡಿದ್ರೆ ಮಾಡಲಿ, ಆದರೆ ನಮ್ಮಲ್ಲೇ ಹಾಗೆ ಮಾಡ್ತಾ ಇರಲಿಲ್ಲ. ಅದು ಆಪ್ಷನಲ್. ಮತ್ತೆ ಏನಾಯಿತು? ಬಂಗಾಳದಲ್ಲಿ ಅತ್ತಿಗೆಗೆ ಆಸ್ತಿ ಕೊಡಬೇಕಾಗತ್ತಲ್ಲ ಅನ್ನುವ ಕಾರಣದಿಂದ ಅಣ್ಣ ಏನಾದರೂ ಸತ್ರೆ ಅತ್ತಿಗೆಯನ್ನ ಮೈದುನಂದಿರು ಬೆಂಕಿಗೆ ದಬ್ಬಿ ಬಿಡ್ತಾ ಇದ್ರು. ಅವರು ಮಾಡಿದ ಅನ್ಯಾಯದಿಂದ ಧರ್ಮಕ್ಕೆ ಕೆಟ್ಟ ಹೆಸರು ಬಂತು. ವಸ್ತುತಃ ಅಗ್ನಿಪ್ರವೇಶ ಇರಲಿಲ್ಲ. ಕೌಸಲ್ಯ ಹಾರ್ಕೊಂಡ್ಲೇನು? ಕೈಕೇಯಿ ಯಾರು ಹಾರ್ಕೊಳ್ಳಿಲ್ಲ. ಮಂಡೋದರಿ ಹಾರ್ಕೊಂಡ್ಲ? ಇಲ್ಲ. ಹಾರ್ಕೊಳ್ಬೇಕು ಅನ್ನೋ ನಿಯಮ ಅಲ್ಲ. ದುಃಖ ಬಂದಾಗ ಅವರು ಹೇಗೆ ಅಷ್ಟು ತೀವ್ರವಾದ ಪ್ರೀತಿಯನ್ನೇ ನಾವು ಈ ದಿನಗಳಲ್ಲಿ ಕಂಡಿಲ್ಲ. ಅದರಿಂದಾಗಿ ಹೇಗೆ ಹೇಳೋದು? ಅಷ್ಟು ಪ್ರೀತಿಸ್ಲಿಕ್ಕೆ ಟೈಮೇ ಇಲ್ಲ ಇವತ್ತು. ಗಂಡಾಗಲಿ ಹೆಣ್ಣಾಗಲಿ ಅಷ್ಟೊಂದು ಪ್ರೀತಿಸ್ಲಿಕ್ಕೆ ಟೈಮ್ ಇಲ್ಲ. ಹೆಂಗೆ ಹಾರ್ಕೊಳ್ಳೋದು? ಅದನ್ನು ಯೋಚನೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ ಇವತ್ತು. ಗಂಡನನ್ನು ಬಿಟ್ಟು
ಇರ್ಲಿಕ್ಕಾಗದೆ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಒಂದು ಅದನ್ನು ಇವತ್ತು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ತೀವ್ರತೆಯೇ ಇಲ್ಲ. ಮನಸ್ಸು ಹೋಗ್ತಾ 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 ಶುಷ್ಕ ಆಗ್ತಾ ಇದೆ. ಇವತ್ತಿನ ದಿನಮಾನದಲ್ಲಿ ಒಬ್ಬ ಸನ್ಯಾಸಿಯ ಮನಸ್ಸಿಗಿಂತ ತೀರ ಭಿನ್ನವಾಗೇನು ಗೃಹಸ್ಥನ ಮನಸ್ಸು ಇರೋದಿಲ್ಲ. ಅಷ್ಟು ಡಿಟ್ಯಾಚ್ಡ್ ಆಗ್ತಾ ಇದೆ. ಯಾಕೆಂದ್ರೆ ಅದು ಏನು ಒಳ್ಳೇದಕ್ಕಲ್ಲ, ಅದು ಮಟೀರಿಯಲಿಸ್ಟಿಕ್ ಆಗಿ. ಹಾಗೆ ಇವತ್ತು ಆಗ್ತಾ ಇರುವಂತಹ ಸಮಸ್ಯೆ. ಅದರಿಂದಾಗಿ ಇದನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಾನೇ ಗಂಡನನ್ನ ಬಿಟ್ಟಿರ್ಬೇಕಲ್ಲ ಅಂತ ಹೇಳಿ ಹೋಗಿ ಹಾರ್ಕೊಳ್ಳೋದು ಊಹಿಸ್ಕೊಳ್ಳಿಕ್ಕೆ ಕೂಡ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿತ್ತು, ಇದ್ದ ಮಹಾನುಭಾವರಿದ್ರು, ಈಗಿಲ್ಲ. ಅದು ಆ ಒತ್ತಾಯ ಅಲ್ಲ. ಹಾರ್ಕೊಳ್ಳಿ ಅಂತಾನೂ ಹೇಳ್ತಾ ಇಲ್ಲ, ಹಾರ್ಕೊಳ್ಬೇಡಿ ಅಂತಾನೂ ಹೇಳ್ತಾ ಇಲ್ಲ. ಇದು ರಾಮನ ರಾಜ್ಯವನ್ನು ಕುರಿತು ವರ್ಣನೆ ಮಾಡ್ತಾ, ರಾಮನ ರಾಜ್ಯದಲ್ಲಿ ವಿಧವೇ ಇರಲಿಲ್ಲ, ವಿಧುರರಿರಲಿಲ್ಲ ಅಂತಾರೆ. ಏನು ಸಾಯುವುದಿದ್ರೆ ಒಟ್ಟಿಗೆ ಸಾಯುವುದು ಅಂತ ಅರ್ಥನ ಅದಕ್ಕೆ? ಅನಾಥ ಪ್ರಜ್ಞೆ ಕಾಡ್ತಾ ಇರಲಿಲ್ಲ ಅಂತ ಅರ್ಥ ಅಷ್ಟೇ. ಹಾಗೆ ಇದು ಕೂಡ. ಯುಧಿಷ್ಠಿರ, ಅಜ್ಜ ನನಗೊಂದು ಪ್ರಶ್ನೆ ಇದೆ ಎಂದ. ಏನು? ಅಬುದ್ಧಿಪೂರ್ವಂ ಯಪ್ಪಾಪಂ ಕುರಿಯಾದ್ ಭರತ ಸತ್ತಮ ಮುಚ್ಚತೆ ಸಕಥಂ ತಸ್ಮಾತ್ ಏನ ಸಸ್ತದ್ಬ್ರವೀಹಿ ಮೇ. ನಾವು ಬುದ್ಧಿ ಇಲ್ಲದೆ ಅನೇಕ ಪಾಪಗಳನ್ನು ಮಾಡ್ತೇವೆ. ಇಂಟೆನ್ಷನ್ ಇರಲ್ಲ. ಬುದ್ಧಿ ಇಲ್ಲ ಅಂದ್ರೆ ಇಂಟೆನ್ಷನಲ್ ಅಲ್ಲ, ಅನ್ಇಂಟೆನ್ಷನಲ್ ಸಿನ್ಸ್. ಅದಕ್ಕೇನು ಪ್ರಾಯಶ್ಚಿತ್ತ? ಹೋಗಿ ಯಾವನೋ ಒಬ್ಬ ಕುಕ್ಕುರಿಸಿರ್ತಾನೆ, ಅವನಿಗೆ ಎಲ್ಲ ಹೇಳ್ಬಿಡೋದಲ್ಲ, ಕನ್ಫೆಷನ್ ಅಲ್ಲ. ನಾವು ಅರಿಯದೇ ಮಾಡಿದ ಪಾಪಕ್ಕೆ ಏನು ಪ್ರಾಯಶ್ಚಿತ್ತ? ಅತ್ರತೆ ವರ್ತಯಿಷ್ಯಾಮಿ ಪುರಾಣಮೃಷಿ ಸಂಸ್ಕೃತಂ ಇಂದ್ರೋತ ಶೌನಕೋ ವಿಪ್ರೋ ಯದಾ ಜನಮೇಜಯಂ. ನೋಡು, ಇದರಲ್ಲಿ ಒಂದು ಕಥೆಯನ್ನು ಹೇಳುತ್ತೇನೆ. ಶುನಕನ ಗೋತ್ರದಲ್ಲಿ ಬಂದವ ಇಂದ್ರೋತ ಅಂತ ಒಬ್ಬ ಋಷಿ. ಅವನು ಜನಮೇಜಯ ಅನ್ನುವ ಒಬ್ಬ ರಾಜನಿಗೆ ಹೇಳಿದ. ಈ ಜನಮೇಜಯ ಅಂದ್ರೆ ಮಹಾಭಾರತವನ್ನು ಕೇಳಿದ ಜನಮೇಜಯ ಅಲ್ಲ. ಆದರೆ ಅವನು ಅವರಪ್ಪನು ಪರೀಕ್ಷಿತ್ತೆ. ಪಾರೀಕ್ಷಿತ್ ಜನಮೇಜಯ, ಅದು ಕಾಮನ್ ಅಲ್ಲ. ಎಷ್ಟು ಜನ ರಾಘವೇಂದ್ರ ರಾವ್ ಇರ್ತಾರೋ ಹಾಗೆ ಅವತ್ತಿನ ದಿನಮಾನದಲ್ಲಿ ಕಾಮನ್. ಪಾರೀಕ್ಷಿತ್ ಜನಮೇಜಯ ಆಸೀದ್ರಾಜ ಮಹಾವೀರ್ಯ ಪಾರೀಕ್ಷಿತ್ ಜನಮೇಜಯ ಅಬುದ್ಧಿಜ ಬ್ರಹ್ಮಹತ್ಯ ತಮಾಗಚ್ಚನ್ ಮಹೀಪತಿಂ. ಒಂದ್ಸರ್ತಿ ಇಂಟೆನ್ಷನ್ ಇಲ್ಲದೆ ಯಾರಿಂದಲೋ ಬ್ರಹ್ಮಹತ್ಯೆ ಆಯಿತು. ಅದಕ್ಕೆ ಇವನು ಹೊಣೆಗಾರ ಆಗಿದ್ದ. ಬ್ರಾಹ್ಮಣ ಸರ್ವ ಏವೈನಂ ತತ್ಯಜುಸ್ಸ ಪುರೋಹಿತ. ಎಲ್ಲ ಬ್ರಾಹ್ಮಣರು ಪುರೋಹಿತನನ್ನು ಸೇರಿ ಅವರನ್ನು ಬಹಿಷ್ಕಾರ ಹಾಕ್ಬಿಟ್ರು. ಸಪ್ರಜಾ ಪರಿತ್ಯಕ್ತ ಚಕಾರ ಕುಶಲಂ ಮಹತ್. ಪ್ರಜೆಗಳೆಲ್ಲ ಬಿಟ್ಬಿಟ್ರು ಅವನನ್ನ. ನಿಜವಾದ ಪ್ರಜಾಪ್ರಭುತ್ವ ಅಂದ್ರೆ ಅದು. ಪ್ರಜೆಗಳು ಪ್ರಜ್ಞಾವಂತರಾಗಿ ಪಾಪ ಮಾಡಿದ ರಾಜನನ್ನು ದೂರ ಮಾಡಿದರು ಅನ್ನೋದು. ಅವರಿಂದ ದುಡ್ಡು ಪಡೆದು ಪ್ರಜ್ಞೆ ಇಲ್ಲದೆ ವೋಟ್ ಹಾಕೋದು ಪ್ರಜಾಪ್ರಭುತ್ವ ಅಲ್ಲ. ಯಾಕೆಂದ್ರೆ ದಡ್ರ ಮೆಜಾರಿಟಿ ಇರುತ್ತೆ ಸಾಮಾನ್ಯವಾಗಿ. ಆ ಕಾರಣದಿಂದ ಪ್ರಜಾಪ್ರಭುತ್ವ ನಿಜವಾಗಿಯೂ ಹೇಗೆ? ಒಂದು ರೀತಿ ಇದು ರಾಜರ ಆಡಳಿತದ ಚೌಕಟ್ಟಿನಲ್ಲಿ ಇರುವ ಪ್ರಜಾಪ್ರಭುತ್ವ. ಅದು ಬಹಳ ವಿಶೇಷ. ಅದರಿಂದ ಪ್ರಜೆಗಳು ಬಿಟ್ಬಿಟ್ರು. ಅವನು ಕಾಡಿಗೆ ಹೋದ. ಅತಿವೇಲಂ ತಪಸ್ತೇಪೆ ದಹ್ಯಮಾನಸ್ಸ ಮನ್ಯುನಾ. ಬಹಳ ಸಂಕಟದಿಂದ, ಅವ್ಯಕ್ತವಾದ ಸಿಟ್ಟಿನಿಂದ ಮನಸ್ಸಿನಲ್ಲಿ ಕಂಗೆಟ್ಟು ತಪಸ್ ಮಾಡಲಿಕ್ಕೆ ಶುರು ಮಾಡಿದ. ತತ್ರೇತಿಹಾಸಂ ವಕ್ಷ್ಯಾಮಿ
ಧರ್ಮಸ್ಯಾಸ್ಯೋಪಬೃಂಹಣಂ ದಹ್ಯಮಾನ ಪಾಪಕೃತ್ಯ ಜಗಾಮ ಜನಮೇಜಯ. ಆದರೂ ಅವನಿಗೆ ನೆಮ್ಮದಿ ಸಿಗಲಿಲ್ಲ. ಮನಸ್ಸಿನಲ್ಲಿ ಸಂಶಯದ ಚೂರನ್ನು ಇಟ್ಟುಕೊಂಡು ತಪಸ್ಸು ಮಾಡಲಿಕ್ಕೆ ಹೇಗ್ರಿ ಆಗತ್ತೆ? ಅವನು ಹುಡುಕೊಂಡು ಹೋದ ಇಂದ್ರೋತ ಶೌನಕನನ್ನ. ಸಮಾಸಾಧ್ಯೋಪಜಗ್ರಾಹ ಪಾದಯೋ ಪರಿಪೀಡಯನ್, ಕಾಲನ್ನು ಗಟ್ಟಿಯಾಗಿ ಹಿಡಿದು ನೋಡಿದ. ಅವನು ಬೈದ. ಅವನು ಗೊತ್ತಿತ್ತು ಇವನ್ಯಾರು ಅಂತ. ಕರ್ತ ಪಾಪಸ್ಯ ಮಹತೋ ಭ್ರೂಣ ಕಿಮಿಹಾಗತಃ. ದೊಡ್ಡ ಪಾಪವನ್ನ ಮಾಡಿ ನನ್ನ ಬಳಿ ಬಂದಿದೆಯೇನೋ ನೀನು? ನನ್ನ ಹತ್ರ ಏನಾಗಬೇಕಿದೆ ನಿನಗೆ? ಯಾವ ಪ್ರಶ್ನೆಯನ್ನು ನನಗೆ ಮಾಡಲಿಕ್ಕಿಲ್ಲ. ಗಚ್ಚ ಗಚ್ಚ ನತೆ ಸ್ಥಾನಂ ಪ್ರೀಣಾತ್ಯಸ್ಮಾನಿತಿ ಬ್ರುವನ್. ಹೊರಡು ಹೊರಡು. ನತೆ ಸ್ಥಾನಂ ಪ್ರೀಣಾತಿ ಅಸ್ಮಾನ್. ನೀನಿಲ್ಲಿರೋದು ನನಗೆ ಒಂಚೂರು ಇಷ್ಟ ಆಗೋದಿಲ್ಲ. ರುಧಿರಸ್ಯೇವತೆ ಗಂಧ. ನಿನ್ನ ಮೈಯಿಂದ ನೆತ್ತರಿನ ವಾಸನೆ ಬರ್ತಾ ಇದೆ. ಶವಸ್ಯೇವ ಚ ದರ್ಶನಂ. ನಿನ್ನನ್ನು ನೋಡಿದ್ರೆ ಹೆಣ ಓಡಾಡ್ತಾ ಇರೋ ಹಾಗಿದೆ. ಅಶಿವ ಶಿವ ತಂಕಾಚೋ ಮೃತೋ ಜೀವನ್ ನಿವಾಟಸಿ. ಒಳ್ಳೆ ಸುಭಗನಂತೆ ಮುಖವನ್ನು ಹೊತ್ತಿದ್ದಿ, ಆದರೆ ಅಮಂಗಳ. ಅಂತರ ಮೃತ್ಯು ಅಶುದ್ಧಾತ್ಮ ಪಾಪಮೇವಾನುಚಿಂತಯನ್ ಪ್ರಬುದ್ಧಸೆ ಪ್ರಸ್ವಪಿಷಿ ವರ್ತಸ್ವ ಪರಮೇ ಸುಖೇ. ನಿನಗೆ ಒಳ್ಳೆಯದು ಕಾದಿಲ್ಲ. ಅಶುದ್ಧವಾದ ಮನಸ್ಸು ನಿನಗಿದೆ. ಪಾಪವನ್ನೇ ನೀನು ಚಿಂತಿಸ್ತಾ ಇದ್ದಿ. ಪಾಪವನ್ನು ಚಿಂತಿಸ್ತಾ ಹೇಳ್ತಿ, ಪಾಪವನ್ನು ಚಿಂತಿಸ್ತಾ ಮಲಗುತ್ತಿ. ಹೋಗು ಹೋಗು, ವರ್ತಸ್ವ ಪರಮೇ ಸುಖೇ. ಎಲ್ಲೋ ಒಂದು ಕಡೆ ಸುಖವಾಗಿ ಇದ್ದು ಬಿಡು. ಮೋಘಂತೆ ಜೀವಿತಂ ರಾಜಂ ಪರಿಕ್ಲಿಷ್ಟಂಚ ಜೀವಸಿ. ನಿನ್ನ ಬಾಳು ವ್ಯರ್ಥ. ನಿನ್ನ ಮುಂದಿನ ಬಾಳು ಯಾತನೆಗಳಿಂದ ಕೂಡಿರುತ್ತೆ. ಪಾಪಕ್ಕಾಗಿಯೇ ನಿನ್ನ ಸೃಷ್ಟಿಯಾಗಿದೆ. ಬಹು ಕಲ್ಯಾಣಮಿಚ್ಛಂತಹ ಈ ಹಂತೆ ಪಿತರಸ್ಸುತಾನ್. ತಂದೆಯಂದಿರು ಏಕಾಗಿ ಮಕ್ಕಳನ್ನು ಪಡೆಯುತ್ತಾರೆ, ಮಂಗಳವಾಗಲಿ ಅಂತ. ತಪಸ್ಸಿನಿಂದ ದೇವತೆಗಳನ್ನು ಪೂಜಿಸಿ ವಂದನೆ ಮಾಡಿ ಪಡಿತಾರೆ. ಆಮೇಲೆ ಅವನ ಎಲ್ಲ ತಪ್ಪುಗಳನ್ನು ಸಹಿಸುತ್ತಾರೆ. ಪಿತೃವಂಚ ಮಿಮಂ ಪಶ್ಯ ತ್ವತ್ಕೃತೆ ನಿಧನಂ ಗತಂ. ಆ ತರಹದ ಪಿತೃಗಳಿಗೆ ನಾವು ನಮ್ಮ ಒಳ್ಳೆಯತನದಿಂದ, ಒಳ್ಳೆಯ ನಡೆಯಿಂದ ಕೃತಜ್ಞತೆಯನ್ನು ತೋರಿಸಬೇಕು. ಈ ತರಹ ಒಳ್ಳೆಯ ನಡೆ ಇಲ್ಲದಿದ್ದರೆ ಅವ್ರಿಗೇನು ಕೃತಜ್ಞತೆಯನ್ನು ತೋರಿಸಿದ ಹಾಗಾಯಿತು. ನೋಡು, ನಿನ್ನ ಕೆಟ್ಟ ಕೆಲಸದಿಂದ ಪಿತೃವಂಚಂ ನಿಧನಂ ಗತಂ ಪಶ್ಯ. ಪಿತೃಗಳ ಆಸೆಯ ಸಮೂಹ ಪಿತೃವಂಶ, ಅದೇ ನಾಶ ಆಗಿದೆ. ಅವರೆಲ್ಲರ ಆಶೆ ತ್ವದಾಶ್ರಯಾ ಆಶಾಬಂಧಾ. ನಿನ್ನಲ್ಲಿ ಇಟ್ಟ ಭರವಸೆಗಳೆಲ್ಲ ನಿರರ್ಥಾ, ಯಾವ ಪ್ರಯೋಜನವೂ ಇಲ್ಲ. ಯಾವ ಪಿತೃಗಳನ್ನು ಪೂಜಿಸುತ್ತಾ ಸ್ವರ್ಗವನ್ನ, ಆಯುಷ್ಯವನ್ನ, ಯಶಸ್ಸನ್ನ, ಸಂಪತ್ತನ್ನ ಪಡೆಯುತ್ತಾರೋ ಅಂತಹವರಲ್ಲಿ ಏನು ನಿನ್ನ ದ್ವೇಷ? ಅದರಿಂದಾಗಿಯೇ ನೀನು ಬ್ರಹ್ಮಹತ್ಯೆಯನ್ನ ಮಾಡಿದೆ ಅಷ್ಟೇ. ಇಮಂ ಲೋಕಂ ವಿಮುಚ್ಛತ್ವಂ ಅವಾಂಗೂರ್ಧಾ ಪತಿಷ್ಯತಿ. ಕಡೆಗೆ ಈ ಲೋಕವನ್ನ ಬಿಟ್ಟು ಹೋದ ಮೇಲೆ ತಲೆಕೆಳಗಾಗಿ ನರಕದಲ್ಲಿ ಬೀಳ್ತೀಯ. ಖಾದ್ಯಮಾನೋ ಜಂತುಶತೈ ತೀಕ್ಷ್ಣದಂಷ್ಟ್ರೈರಯೋ ಮುಖೈ. ಈ ಮಾಡಿದ ತಪ್ಪಿಗೆ ಕಬ್ಬಿಣದಂತೆ ಕೊಕ್ಕಿರುವ ಪ್ರಾಣಿಗಳು ನಿನ್ನನ್ನು ತಿನ್ನುತ್ತವೆ. ಯದೇವಂ ಮನ್ಯತೆ ರಾಜನ್ ನಾಯಮಸ್ತಿ ಕುತಃಪರಃ ಪ್ರತಿಸ್ಮಾರಯಿತಾಸ್ತ್ವಾಂ ಚ ಯಮದೂತಾ ಯಮಕ್ಷಯೇ. ಯಮನ ಮನೆಯಲ್ಲಿ ಶಿಕ್ಷೆ ಕೊಡುವಾಗ ನಿನ್ನೆಲ್ಲ ತಪ್ಪುಗಳನ್ನು ನೆನಪಿಸಿ ನೆನಪಿಸಿ ಯಮದೂತರು ಶಿಕ್ಷೆ ಕೊಡ್ತಾರೆ. ಹೋಗು ಇಲ್ಲಿಂದ ಅಂದ. ನಮಗೆ ಬೈದಾಗಿದೆ ಅಲ್ಲ. ಆಗ
ಜನಮೇಜಯ ಹೇಳ್ತಾನೆ, ವಿಗರ್ಹೆಮ್ಮಾಂ ಗರ್ಹಯತಿ ನಿತ್ಯಂ ನಿಂದತಿ ಮಾ ಭವಾನ್. ನನ್ನನ್ನು ಬೈ, ಯಾಕೆಂದರೆ ನಾನು ಬಯಸಿಕೊಳ್ಳಿಕ್ಕೆ ಯೋಗ್ಯ, ನಾನು ನಿಂದನೀಯ, ನಿಂದೆಗೆ ಅರ್ಹ, ನಿಂದಿಸಿ. ಧಿಕ್ಕಾರ್ಯಂ ಮಾಂ ಧಿಕ್ಕುರುತೆ, ಎಲ್ಲರೂ ಛೀ ಅಂತ ಹೇಳಿ ನನ್ನನ್ನು ಬೈಲಿಕ್ಕೆ ನಾನು ಅರ್ಹ, ಬಯಸ್ಕೊಳ್ತಾ ಇದ್ದೇನೆ. ಸರ್ವಂ ಹೀದಂ ಸತ್ಕೃತಂ ಮೇ ಜ್ವಲಾಂ ಯಜ್ಞ ವಿವಾಹಿತಂ. ಹೌದು, ನನ್ನ ಕರ್ತವ್ಯವನ್ನು, ನನ್ನ ಕರ್ಮವನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿಕೊಂಡ್ರೆ ನನಗೇ ಖುಷಿ ಆಗಲ್ಲ, ಇನ್ನು ಉಳಿದವ್ರಿಗೇನು ಖುಷಿ ಆಗೋದು? ನನ್ನ ಕರ್ಮದ ಬಗ್ಗೆ ನನಗೊಂದು ತೃಪ್ತಿ ಇದ್ರೆ ಬೇರೆಯವರಿಗೆ ಇವರು ನನ್ನನ್ನು ಗೌರವಿಸಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬೇಕು. ಸ್ವಕರ್ಮಾಣ್ಯಭಿಸಂದಾಯ ನಾಭಿನಂದತಿ ಮೇ ಮನಃ ಪ್ರಾಪ್ತಂ ನೂನಂ ಭಯಂ ಘೋರಂ ಮಯಾ ವೈವ ಸ್ವತಾದಪಿ. ಯಮನ ಭಯಕ್ಕಿಂತ ನನ್ನೊಂದು ಭಯ ಅಧಿಕವಾಗಿದೆ. ಯಾಕೆ ಅಂದರೆ ಯಮನನ್ನ ನಾನು ಬಿಟ್ಟಿರಬಹುದು, ಯಮನಿಂದ ದೂರ ಇರಬಹುದು, ನನ್ನಿಂದ ನಾನು ದೂರ ಇರಲಿಕ್ಕಾಗಲ್ಲ. ನನ್ನ ಬಗೆಗೆ ನನಗೆ ಧಿಕ್ ಅನ್ನುವ ಭಾವನೆ ಬಂದರೆ ಎಲ್ಲಿಗೆ ಹೋಗಲಿ ನಾನು? ತತ್ತು ಶಲ್ಯಮನಿರಹೃತ್ಯ ಕಥಂ ಶಕ್ಷ್ಯಾಮಿ ಜೀವಿತುಂ ಸರ್ವಂ ಮನ್ಯುಂ ವಿನಯಿತುಂ ಮಮಾಭಿವದ ಪುತ್ಶೌನಕ. ಖಂಡಿತ ನಾನು ಶಲ್ಯಂ ಅನಿರ್ಹೃತ್ಯ, ಏನು ಮಾಡ್ತಾ ಇದ್ದೇನೆ ಅದು ಕೋಪದಿಂದ ಆಗಿದೆ. ಆ ಕೋಪ ನನ್ನ ಇಂಟೆನ್ಷನ್ ಅನ್ನು ಮೀರಿ ಇದೆ. ಆ ಕೋಪವನ್ನು ನಾನು ಹೇಗೆ ನಿಗ್ರಹಿಸಿಕೊಳ್ತೇನೆ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಗಂತಾಗತಿಂ ಬ್ರಾಹ್ಮಣಾನಾಂ ಸರ್ವಂ ಮನ್ಯುಂ ವಿನಯಿತುಂ ಮಮಾಭಿವದ ಶೌನಕ. ನನ್ನ ಕೋಪವನ್ನು ನಾನು ಪರಿಹಾರ ಮಾಡಿಕೊಳ್ಳಬೇಕು. ಕಡೆಗೆ ನನ್ನ ಬಗೆಗೆ ನನಗೇ ಸಿಟ್ಟು ಬರ್ತಾ ಇದೆ. ಅಸಹಾಯ, ಯಾರು ಮಾತಾಡೋರಿಲ್ಲ, ಯಾವ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಅದರಿಂದ ನನ್ನನ್ನು ಕುರಿತು ಒಂದು ಸ್ವಲ್ಪ ಮಾತನಾಡಿ. ಗಂತಾಗತಿಂ ಬ್ರಾಹ್ಮಣಾನಾಂ ಭವಿಷ್ಯಾಮ್ಯರ್ಥವಾನ್ ಪುನಃ. ಮುಂದೆ ನಾನು ಬ್ರಾಹ್ಮಣರಿಗೆ ವಿನೀತನಾಗಿ ಇರ್ತೇನೆ. ಈ ಕುಲದ ನನ್ನನ್ನು ಹೆತ್ತ, ನನ್ನನ್ನು ಕೊಟ್ಟ ಕುಲದ ಒಳಿತಿಗಾಗಿ ಶ್ರಮಿಸುತ್ತೇನೆ. ನಹಿನೋ ಬ್ರಹ್ಮಶಪ್ತಾನಾಂ ಶೇಷಂ ಭವಿತುರ್ಮರ್ಹತಿ ಸ್ತುತಿರಲಭಮಾನಾನಾಂ ಸಂವಿದಂ ವೇದ ನಿಶ್ಚಯಾತ್. ಜ್ಞಾನಿಗಳ ಶಾಪ ಎಷ್ಟು ಕಷ್ಟ. ಜ್ಞಾನಿಗಳು ನಮ್ಮನ್ನು ಬೆನ್ನು ತಟ್ಟದಿದ್ದರೆ ಸ್ತುತಿರಲಭಮಾನಾನಾಂ ನಃ ಸಂವಿದಂ ವೇದ ನಿಶ್ಚಯಾತ್. ಒಂದು ತೃಪ್ತಿ ಇರೋದಿಲ್ಲ. ಓ ದೊರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀ ಅಂತ ಬೆನ್ನು ತಟ್ಟುವವರು ಜ್ಞಾನಿಗಳಲ್ಲ ಅಂದರೆ ಎಷ್ಟು ಕಷ್ಟ. ಆಮೇಲೆ ಸಂವಿದಂ ವೇದ ನಿಶ್ಚಯಾತ್. ವೇದದ ಪ್ರಜ್ಞೆ, ವೇದವನ್ನ ಅರಗಿಸಿಕೊಂಡ ಪ್ರಜ್ಞೆಯೊಟ್ಟಿಗೆ ಸಂವಾದ ಮಾಡೋದೆಲ್ಲಿಂದ? ನಿಮ್ಮಂಥವರು ನನ್ನ ಮೇಲೆ ಕುಪಿತರಾದರೆ ನನಗೆ ಪ್ರತಿ ದಿವಸ ನನ್ನ ಬಗೆಗೆ ಹೇವರಿಕೆ ಮೂಡುತ್ತಾ ಇದೆ. ಭೂಯಶ್ಚೈವಾಭಿಮಥನಂತಿ ನಿರ್ಧರ್ಮ ನಿರ್ಜಲಾ ಇವ ನಶ್ಚ ಯಜ್ಞ ಅಮುಂ ಲೋಕಂ ಪ್ರಾಪ್ನುವಂತಿ ಕಥಂಚನ. ನಾನು ನಿರ್ಧರ್ಮಾ ನಿರ್ಜಲಾ ಇವ, ನೀರಿರದ ಪ್ರದೇಶಗಳು ಯಾವುದನ್ನು ಬೆಳೆಯದೆ ಒಣಗುವ ಹಾಗೆ, ಯಜ್ಞಗಳಿಲ್ಲದವರು ಪುಣ್ಯವನ್ನು ಬೆಳೆಯಲಾರರು, ಒಳ್ಳೆಯ ಲೋಕವನ್ನು ಹೊಂದಲಾರರು. ಅವಾಕ್ಷ ಪ್ರಪತಿಷ್ಯಂತಿ,
ಕೆಳಗಡೆ ಬೀಳ್ತಾರವರು. ಅದನ್ನೇ ಛಂದೋಗೋಪನಿಷತ್ತು ತದ್ಯೇ ಇಹ ಕಪೂಯ ಚರಣಾ ಕಪೂಯಾಂ ಯೋನಿಂ ಪ್ರಪದ್ಯಂತೆ. ಕಪೂಯಾಂ ಅಂತಂದ್ರೆ ದುಷ್ಟವಾದ ಯೋನಿಯನ್ನು ಹೊಂದುತ್ತಾರೆ. ತದ್ಯೇ ಇಹ ರಮಣೀಯ ಚರಣಾ ರಮಣೀಯಾಂ ಯೋನಿಂ ಪ್ರಪದ್ಯಂತೆ. ಹೀಗಾಗಿ ಅವಿಜ್ಞಾಯೈವ ಮೇ ಪ್ರಜ್ಞಾಂ ಬಾಲಸ್ಯೇವ ಸುಪಂಡಿತಃ. ನನ್ನ ಪ್ರಜ್ಞೆಯನ್ನು ನೀನು ತಿದ್ದಬೇಕು. ತಂದೆ ಮಕ್ಕಳ ಮೇಲೆ ಪ್ರೀತಿ ತೋರುವ ಹಾಗೆ ನನ್ನಲ್ಲಿ ಪ್ರೀತಿ ಮಾವಹ. ಕಿಮಾಶ್ಚರ್ಯಂ ಯತ ಪ್ರಾಜ್ಞೋ ಬಹು ಕುರ್ಯಾದ ತಾಂಪ್ರತಂ ಇತಿ ವೈ ಪಂಡಿತೋ ಭೂತ್ವಾ ಭೂತಾನಾಂ ಕೋನು ತಪ್ಯತೆ. ಅದಕ್ಕೆ ಶೌನಕರು ಆಗ ಒಂದು ಸ್ವಲ್ಪ ಮಿದುವಾದರು. ಇನ್ನೂ ಸ್ವಲ್ಪ ಗದರುವಿಕೆ ಇತ್ತು, ಸಿಡುಕು ಇತ್ತು. ಕೇಳ್ತಾರೆ, ಪ್ರಾಜ್ಞ ನಿನ್ನಂತಹ ಪ್ರಜ್ಞಾವಂತ ಹಾಗಾದರೆ ಅಸಾಂಪ್ರತಂ ಬಹು ಕುರಿಯಾತ್, ಅಸಂಗತವಾದದ್ದನ್ನು ಎಷ್ಟು ಅಂತ ಮಾಡೋದು? ಇದು ಆಶ್ಚರ್ಯ ಅಲ್ವಾ? ನಿನಗೆ ಜ್ಞಾನ ಇದೆ, ಆದರೆ ಕೆಟ್ಟದ್ದನ್ನು ಮಾಡೋದ್ರಿಂದ ಹಿಂದೆ ಸರಿತಾ ಇಲ್ಲ, ಹಿಂದೆ ಸರಿಲಿಲ್ಲ. ಹೀಗೆ ಎಲ್ಲವನ್ನ ತಿಳಿದುಕೊಂಡು ಯಾಕಿಷ್ಟೊಂದು ಕಷ್ಟಪಡ್ತಾ ಇದ್ದಿ? ಪ್ರಜ್ಞಾ ಪ್ರಾತಾದಮಾರುಷ್ಯ ಅಶೋಚ್ಯ ಶೋಚತೆ ಜನಾನ್ ಜಗತಿ ಸ್ಥಾನಿವಾದ್ರಿಸ್ಥ ಪ್ರಜ್ಞೆಯ ಪರಿಪಶ್ಯತಿ. ಪ್ರಜ್ಞೆ ಇತ್ತು ಅಂದರೆ ಕೆಟ್ಟ ಕೆಲಸ ಮಾಡಬಾರದು. ಪ್ರಜ್ಞಾ ಪ್ರಸಾದ ಮಾರುಷ್ಯ, ಪ್ರಜ್ಞೆಯ ಮಹಡಿ ಮನೆಯನ್ನ ಏರಿ ಶೋಕಕ್ಕೆ ಅರ್ಹನಲ್ಲದೆ ಉಳಿದ ಜನರನ್ನು ನೋಡಿ ಅಯ್ಯೋ ಪಾಪ ಅಂತಾನೆ. ಜಗತಿ ಸ್ಥಾನಿವಾದ್ರಿಸ್ಥ, ಎತ್ತರದ ಬೆಟ್ಟದ ಮೇಲೇರಿ ಕೆಳಗಡೆ ಇರುವವರನ್ನು ನೋಡುವ ಹಾಗೆ ಅಷ್ಟು ಕರುಣೆಯಿಂದ ಪ್ರಜ್ಞಾಪ್ರಾಸಾದವನ್ನು ಏರಿದವನು ಕೆಳಗಿನವರನ್ನು ನೋಡುತ್ತಾನೆ. ನಚೋಪಲಭತೆ ಛತ್ರ ನ ಚಾಶ್ಚರ್ಯಾಣಿ ಪಶ್ಯತಿ ನಿರ್ವಿಣ್ಣಾತ್ಮ ಪರೋಕ್ಷಂ ವಾ ಧಿಕೃತ ಸಾಧು ಸರ್ವಸಾಧುಚೂ. ಆದರೆ ಪ್ರಜ್ಞಾವಂತನಾದರೂ ಕೂಡ ಸಜ್ಜನರಿಂದ ಬಹಿಷ್ಕೃತನಾದರೆ ಯಾವ ಆಶ್ಚರ್ಯವನ್ನೂ ಕಾಣೋದಿಲ್ಲ. ಅವನ ಮನಸ್ಸಿನಲ್ಲಿ ಬೇಸರವೇ ಇರುತ್ತೆ, ಆನಂದ ಮೂಡುವುದಿಲ್ಲ. ವಿದಿತ್ವಾ ಭವತೋ ವೀರ್ಯಂ ಮಾಹಾತ್ಮ್ಯಂ ಚ ಇವ ಚಾಗಮೆ ಕುರುಷ್ವೇಹ ಮಹಾಶಾಂತಿಂ ಬ್ರಹ್ಮ ಶರಣಮಸ್ತುತೇ. ಇರಲಿ, ನಿನ್ನ ಪರಾಕ್ರಮದ ಬಗ್ಗೆ ಎಚ್ಚರಗೊಂಡು ಜ್ಞಾನಿಗಳ ಮಹತ್ವವನ್ನು ತಿಳಿದು ಶಾಂತಿಯನ್ನು ಮಾಡು, ಬ್ರಾಹ್ಮಣರನ್ನೇ ಮೊರೆ ಹೊಕ್ಕು. ತದ್ವೈ ಚಾರಿತ್ರಿಕಂ ನಾಮ ಬ್ರಾಹ್ಮಣ ನಾಮ ಕುಪ್ಯತಾಂ ಅಥವಾ ತಪ್ಯಸೇ ಪಾಪಂ ಧರ್ಮಂ ಚೇದನು ಪಶ್ಯಸಿ. ಇರಲಿ, ಬ್ರಾಹ್ಮಣರಿಗೆ ಚಾರಿತ್ರಿಕಂ ನಾಮ, ಬೇಗ ಸಿಟ್ಟು ಮಾಡಿಕೊಂಡು ಬೇಗ ಸಂತೋಷ ಪಡ್ತಾರೆ ಅಂತ ಹೇಳಿ ಬ್ರಾಹ್ಮಣರಿಗಿರುವ ಚಾರಿತ್ರಿಕ ಮಹತ್ವ. ಹೋಗಲಿ, ನೀನು ಮಾಡಿದ ಪಾಪಕ್ಕೆ ಅನುತಾಪ ಉಂಟೋ? ಅದಾದರೂ ಇದೆಯಾ? ಅನುತಪ್ಪೇತ ಪಾಪೇನ ನ ಚ ಧರ್ಮಂ ಚರಾಮ್ಯಹಂ ಬುಭೂಜೆ ಭಜಮಾನಂಚ ಪ್ರೀತಿಮಾನ್ ಭವಕ್ಷೌನಕ. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಪಾಪದಿಂದ ಪಶ್ಚಾತ್ತಾಪ ಇದೆ, ನಾನು ಹೀಗೆ ಮಾಡಬಾರದಿತ್ತು ಅಂತ ಇದೆ. ಇನ್ನು ನಾನು ಅಧರ್ಮವನ್ನು ಮಾಡ್ತಾ ಇಲ್ಲ. ನಾನು ಬುಭೂಷೆ, ಎತ್ತರಕ್ಕೆ ಏರಬೇಕು ಅಂತ ಬಯಸ್ತಾ ಇದ್ದೇನೆ. ಪ್ರೀತಿಮಾನ್ ಭವಶೌನಕ, ನನ್ನ ಬಗೆಗೆ ನಿನಗೆ ಪ್ರೀತಿ ಇರಲಿ. ಹಿತ್ವಾ ದಂಭಂಚ ಮಾನಂಚ ಪ್ರೀತಿಮಿಚ್ಛಾಮಿ ತೇ ನೃಪ ಸರ್ವಭೂತ ಹಿತೇ ತಿಷ್ಠ ಧರ್ಮಂ ವೈ ಪ್ರತಿ ಸಂಸ್ಮರ. ದಂಭವನ್ನ, ಬೇರೊಬ್ಬರಲ್ಲಿ ಹಿರಿಮೆಯನ್ನು ತೋರಿಸಿಕೊಳ್ಳುವುದನ್ನು ಬಿಡು.
ಮಾನವನ್ನ ಬಿಡು, ಕೇವಲ ಪ್ರೀತಿ ನಿನ್ನಲ್ಲಿ ಇರಲಿ. ಎಲ್ಲ ಜೀವರಿಗೆ ಹಿತವಾಗಬೇಕು ಅನ್ನುವ ಬಯಕೆ ಇರಲಿ. ಆ ತರಹದ ಧರ್ಮವನ್ನ ಮಾಡು, ಮುಂದುವರಿ. ಭಯದಿಂದಾಗಲಿ, ದೈನ್ಯದಿಂದಾಗಲಿ, ಲೋಭದಿಂದಾಗಲಿ ನಿನ್ನನ್ನು ಬಾ ಅಂತ ಕರೀತಾ ಇಲ್ಲ. ಇದು ಸತ್ಯವಾದ ಮಾತು. ಬ್ರಹ್ಮಹತ್ಯಾ ಪಾಪದಿಂದ ಓಡಿ ಬಂದ ಒಬ್ಬ ದೊರೆಯನ್ನ ಲೋಭದಿಂದ ಶೌನಕ ಕರೆಸಿಕೊಂಡ ಅನ್ನುವ ಮಾತು ಇರದಿರಲಿ. ದೇವತೆಗಳು ಈ ಮಾತನ್ನ ಕೇಳಿಸಿಕೊಳ್ಳಲಿ, ಇದನ್ನು ಅನುಮೋದನೆ ಮಾಡಲಿ, ಇದನ್ನು ತಿಳಿದುಕೊಳ್ಳಲಿ ಅಂತ ಹೇಳ್ತಾರೆ. ಇನ್ನು ಮುಂದೆ ಏನು ಹೇಳ್ತಾರೆ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.